ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಇದಕ್ಕೇನ್ ಕಮ್ಮಿ ಇಲ್ಲ. ಏನೇ ಆಗ್ಲಿ ನಾನು ಏನ್ ಅನ್ಕೊಂಡಿದ್ದೀನೋ ಅದನ್ನ ಮಾಡೇ ಮಾಡ್ತೀನಿ. ನಿಮ್ಮನ್ನ ಸಿಟಿಯವ್ರ ತರ ಮಾಡೇ ಮಾಡ್ತೀನಿ. ಮೊದ್ಲು ಈ ಕಚ್ಚೆ ಪಂಚನೆಲ್ಲ ತೆಗ್ ಬಿಸಾಕಿ ಪ್ಯಾಂಟ್ ಶರ್ಟ್ ಹಾಕಿಸ್ತೀನಿ. ಅಯ್ಯಯ್ಯಪ್ಪ, ಎಲ್ಲಿದೆ ಅಲ್ಲಿದೆ ಆರೋಗ್ಯನೇ ಸಿಕ್ಕಿದ ನನ್ನ ಭಾಗ್ಯ. ಫ್ಯಾಮಿಲಿ ಪ್ಲಾನಿಂಗ್ ತುಂಬಾನೇ ಮುಖ್ಯ. ವರ್ಷಕ್ಕೊಂದು ಪಾಪು ಕೊಡ್ತೀಯ. ಡೌರಿನ ಕೇಳಲ್ಲ, ದಾರಿ ತಪ್ಪಿನ ಹೋಗಲ್ಲ. ಫ್ಯೂಚರ್ ನಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂಗೆ ಸೇರ್ಸಲ್ಲ. ಬಂಧನ ಬಂಧನ ಲಾಂಗೆಸ್ಟ್ ಬಂಧನ. ಬೇಬಿ ಶುಗರ್ ಬಂದರು ಸ್ವೀಟ್ ಆಗಿ ಬಾಳೋಣ. ತಿಪ್ಪಣ ಹೊಂಟಿದೆ ವಾಲಗ ಸೌಂಡ್ ಇದೆ. ಅಕ್ಷತೆ ಕಾಳ್ ಹಾಕ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಬುಕ್ಕಾಗೋ ಗೌರಿ ರಾಮಚಾರಿ. ರಾಮಚಾರಿ ರಾಮಚಾರಿ. ಹಾಯ್ ಎವ್ರಿಬಡಿ. ಹಾಯ್. ಸದ್ಯ ಎಲ್ರೂ ಇಲ್ಲೇ ಇದ್ದೀರಲ್ಲ, ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನಮ್ಮದು? ಸೊ ಆರ್ ಯು ಗೈಸ್ ರೆಡಿ? ಎವರ್ ರೆಡಿ? ಸರಿ, ಹಾಗಿದ್ರೆ ಪ್ಲೀಸ್ ವೆಲ್ಕಮ್ ಮಿಸ್ಟರ್ ರಂಗೇಗೌಡ. ಪ್ಲೀಸ್ ವೆಲ್ಕಮ್ ಮಿಸ್ಟರ್ ರಂಗೇಗೌಡ. ಅಯ್ಯೋ, ಆಗಿಂದ ವೆಲ್ಕಮ್ ವೆಲ್ಕಮ್ ರಂಗೇಗೌಡ ಅಂತಿದ್ಯಲ್ಲ, ಎಲ್ಲಮ್ಮ ನಿನ್ ಗೌಡ? ಎಲ್ಕಮ್ಮು? ಅದು ನಾನು ಹಳ್ಳಿ ರಂಗೇಗೌಡ್ರನ್ನ ಟಿಪ್ ಟಾಪ್ ಹ್ಯಾಂಡ್ಸಮ್ ರಂಗೇಗೌಡ್ರನ್ನಾಗಿ ಮಾಡಿದ್ದೀನಿ. ಒಂದ್ ನಿಮಿಷ ಬನ್ನಿ ಗೌಡ್ರೆ. ಅಯ್ಯೋ ಬನ್ನಿ ಬನ್ನಿ. ನಿಂತ್ಕೊಳ್ಳಿ. ವಾವ್, ಸೂಪರ್ ಬಾವ, ಒಳ್ಳೆ ಹೀರೋ ತರ ಕಾಣಿಸ್ತಾ ಇದ್ದೀರಾ. ಏನ್ ಹೀರೋ ತರ? ನನ್ ಹೀರೋ ಕಡೆ. ಇಂಥ ಚಾನ್ಸನ್ ಬಿಡೋದಕ್ಕಾಗತ್ತಾ? ಇದು ಇದು ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ಅಂದ್ರೆ ನಾವ್ ಯಾವಾಗ್ಲೂ ಹೀಗೆ ಇರ್ಬೇಕು. ಏನಂತೀರಾ? ವಿದ್ಯಾ, ಒಂದ್ ಫೋಟೋ ತೆಗಿತ್ಯಾ? ಸರಿ. ಈಗ ತೆಗಿ. ಬಾವ, ಸ್ಮೈಲ್ ಪ್ಲೀಸ್. ಐಸ್ ಮೇಡಮ್ ಅವರೇ, ಅತ್ತೆ ಮಾವ ಎಲ್ಲ ನೋಡ್ತವ್ರೆ, ಸಾಕು ಬಿಡಿ. ಅಯ್ಯೋ ನೋಡ್ಲಿ ಬಿಡಿ. ನಮ್ಮನ್ನ ಹೀಗೆ ನೋಡ್ಬೇಕು ಅಂತ ತಾನೇ ನಮಗ್ ಮದುವೆ ಮಾಡಿಸಿರೋದು. ಏನಮ್ಮ? ಅಕ್ಕ, ಈ ಗೆಟಪ್ಗೆ ಈ ಭಾಷೆ ಸರಿ ಹೋಗ್ತಾ ಇಲ್ಲ. ಇದನ್ನು ಚೇಂಜ್ ಮಾಡಿಸ್ಬಿಡು. ಹಾ, ಮಾಡ್ತಾಳೆ ಮಾಡ್ತಾಳೆ. ಇಷ್ಟಾಗದೆ ಇರೋದು ಅಷ್ಟಾಗದೆ ಇರುತ್ತಾ? ಅಳಿಯಂದ್ರೆ ನೀವು ಯಾಕೊಂದು ಕೆಲಸ ಮಾಡಬಾರ್ದು, ಪರ್ಮನೆಂಟ್ ಆಗಿ ಸಿಟಿಗೆ ಶಿಫ್ಟ್ ಆಗ್ಬಿಡಿ. ಅಯ್ಯಯ್ಯೋ, ಅದು ಹೆಂಗೆ ಬರೋಕ್ಕಾಯ್ತದೆ? ಊರಲ್ಲಿರೋ ಗದ್ದೆ ತೋಟ ಮನೆ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬರೋಕ್ಕಾಯ್ತದ? ಏನೇ ಆದರೂ ನಮ್ಮೂರೇ ನಮಗೆ ಚಂದ. ಗಾದೆ ಮಾತೆ ಇಲ್ವೇ, ಪೇಟೆ ನೋಟ ಚಂದ, ಹಳ್ಳಿ ಬದುಕಕ್ಕೆ ಚಂದ ಅಂತ. ಅದು ಅಲ್ಲದೆ ಹಳ್ಳಿಲಿ ನಮ್ಮ ಅವ್ವ ಅವಳೆ, ಅವಳನ್ನ ಬಿಟ್ಟು ಬರೋಕ್ಕಾಯ್ತದ? ಐಸು ಮೇಡಮ್ರೆ, ಈಗ ಆಯ್ತು ತಾನೇ? ನಾನು ಈ ಯಾಸನೆಲ್ಲ ತೆಗಿಬೋದು ತಾನೇ? ಪರವಾಗಿಲ್ಲ ಪರವಾಗಿಲ್ಲ. ಪ್ಯಾಂಟ್ ಹರಿದೋಯ್ತಾ ನೋಡ್ಕೊಳ್ಳಿ. ಅಯ್ಯಪ್ಪ.
ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ. ಎಷ್ಟು ಚೆನ್ನಾಗಿತ್ತಲ್ವ ಇವತ್ತು. ಗೌಡ್ರೆ ಗೌಡ್ರೆ, ನೀವು ಇಲ್ಲಿದ್ದೀರಾ? ನನಗೆ ನಿಜವಾಗ್ಲೂ ಗೊತ್ತಾಗ್ಲೇ ಇಲ್ಲ. ಹ್ಞೂ ಮೇಡಮ್ ಅವರೇ, ನೀವು ಸಾನೆ ಖುಷಿಯಾಗಿದ್ರಲ್ಲ, ಹೊಸಿ ಆಟ ಆಡ್ಸೋಣ ಅನ್ನಿಸ್ತು. ಅದಕ್ಕೆ ನೀವು ಬರೋವಾಗ ಬಾಗಿಲಿಂದ ಔಸ್ಕೊಂಡಿದ್ದೆ. ನೀವು ಬಂದ ತಕ್ಷಣ ಹೇಳಿ, ನಾನು ಬಂದ ತಕ್ಷಣ ನನ್ನ ಹಿಂದೆಯಿಂದ ಬಂದು ಹೆದರಿಸ್ಬೇಕು ಅನ್ಕೊಂಡಿದ್ರಾ? ಹ್ಞೂ, ಅದೇ ಮೇಡಮ್ ಅವರೇ. ಮತ್ತೆ ಯಾಕೆ ಮಾಡ್ಲಿಲ್ಲ? ನೀವೇ ಹೆದರ್ಕೊಂಡ್ಬಿಟ್ರಾ? ಅಯ್ಯಯ್ಯೋ, ಇಲ್ಲ. ಆಮೇಲೆ ಆಮೇಲೇನು? ಹೆದರ್ಸಿದ ಮೇಲೆ ನನ್ನ ತಪ್ಕೋಬೇಕು ಅಂತ ಅನ್ನಿಸ್ತಾ? ಗೌಡ್ರೆ, ಈ ತುಂಟಾಟ ಎಲ್ಲ ನನಗೂ ಇಷ್ಟನೇ. ಅದಕ್ಕೆ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿರೋದು. ನೀವು ಆ ಹಳ್ಳಿಲಿದ್ರೆ ಹಾಗೆ ಇರ್ತೀರಾ ಅನ್ನೋದು ನನಗೆ ಗೊತ್ತಿದೆ. ಈಗ ನೋಡಿ, ಮೈ ಚಳಿ ಬಿಟ್ಟು ಎಷ್ಟು ಚೆನ್ನಾಗಿದ್ದೀರಾ ಅಂತ. ಹೌದೌದು ವಯಸ್ಸು ಮೇಡಮ್ ಅವರೇ, ಊರು ಗಾಳಿ ನೀರು ಎಲ್ಲ ಬಿಟ್ರೇನೆಯ ಬುದ್ಧಿನೂ ಹಸಿ ಚುರುಕಾಯ್ತದೆ. ನಾಟ್ ಬ್ಯಾಡ್. ನೀವು ದಾರಿಗೆ ಬರ್ತಿದ್ದೀರಾ ಅಂತಾಯ್ತು. ಇನ್ನು ಮುಂದೆ ಆದರೂ ನಮ್ಮ ಲೈಫ್ ಬಗ್ಗೆ ಯೋಚಿಸೋಣ, ಏನಂತೀರಾ? ಹ್ಞೂ ಮೇಡಮ್ ಅವರೇ, ನೀವು ಹೆಂಗೆ ಹೇಳ್ತೀರೋ ಹಂಗೆ. ಹ್ಞೂ, ಅದು ನನ್ನ ತಂಗಿ ಏನೋ ಗುಡ್ ನ್ಯೂಸ್ ಅಲ್ವಾ ಅಂತ ಕೇಳ್ತಾ ಇದ್ಲು. ಆಯ್ತು ಮೇಡಮ್ ಅವರೇ, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇವತ್ತು ನಿಮ್ಮ ತವ ಒಂದು ವಿಷಯ ಮಾತಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿವ್ನಿ. ಅದು ಏನಂದರೆ, ನಮ್ಮವ್ವ ನಮ್ಮಿಬ್ರು ಮಗಿನ ಬಗ್ಗೆ ಕೇಳ್ತಾ ಇದ್ರು. ಅವ್ರು ಮಾತ್ರ ಅಲ್ಲ, ಎಲ್ಲರೂ ಹಂಗೆ ಕೇಳ್ತಾವ್ರೆ. ಅಲ್ಲ, ನನಗೂ ಹಂಗೆ ಅನಿಸಿತ್ತು. ಆದರೆ ನಿಮ್ಮ ತಾವು ಹೆಂಗೆ ಹೇಳೋದು ಅಂತ ನಾಚಿಕೆ ಆಯ್ತಾಯಿತ್ತು ಮೇಡಮ್ ಅವರೇ. ಆಹಾ, ಏನ್ ಟೈಮಿಂಗ್ಸು ಗೌಡ್ರೆ. ನಾನು ಹೇಳಿದ್ದು ಅದೇ, ನೀವು ಕೇಳಿದ್ದು ಅದೇ. ಮಿಸ್ಟರ್ ರಂಗೇಗೌಡ್ರೆ, ಇಲ್ಲಿ ತನಕ ಬಂದು ಇನ್ನೂ ಯಾಕೆ ಸುಮ್ಮನೆ ನಿಂತಿದ್ದೀರಾ? ಬನ್ನಿ, ವಾಕಿಂಗು ಜಾಗಿಂಗು ಹೋಗೋಣ. ಐಸು ಮೇಡಮ್ ಅವರೇ, ಇದೆಲ್ಲ ನನಗೆ ಬೇಕಾ? ಮೊದಲೇ ಪಂಚಾಯತ್ ತೆಗ್ಸ್ಬಿಟ್ಟಿದ್ದು ಏನೇನೋ ಹಾಕ್ಸ್ಬಿಟ್ಟಿದ್ದೀರಾ. ಎಲ್ಲಿ ಉದ್ರೋಯ್ತದೆ ಅಂತ ನಂಗೆ ಸಾನೆ ಭಯ ಆಯ್ತದೆ. ಗೌಡ್ರೆ, ಪಂಚೆ ಕಟ್ಟಿದ್ರೆ ಎಲ್ಲಿ ಉದ್ರ ಹೋಗುತ್ತೆ ಅನ್ನೋ ಭಯ ನಮಗಿರುತ್ತೆ. ಅಂಥದ್ರಲ್ಲಿ ನೀವು ಇದನ್ನೆಲ್ಲ ಹಾಕೊಂಡು ಆರಾಮಾಗಿಲ್ಲ ಅಂತೀರಲ್ಲ. ಏನೂ ಆಗಲ್ಲ, ಗಟ್ಟಿಯಾಗಿರುತ್ತೆ. ಬನ್ನಿ. ಅಲ್ಲ, ಗಟ್ಟಿಯಾಗೆ ಅದೇ. ಯಾಕೆ ಗೊತ್ತಾ, ನಾನು ಈ ಬಟ್ಟೆ ಮೇಲೆ ಗಟ್ಟಿಯಾಗಿ ಉಡ್ದಾರ ಕಟ್ಕೊಂಡಿವ್ನಿ. ಗೌಡ್ರೆ,
ಏನ್ರಿ ನೀವು ಇದನ್ನೆಲ್ಲ ಜೋರಾಗಿ ಮಾತಾಡ್ತಾರ? ಮಾತಾಡಬಾರ್ದು ಅಂತೀರಾ? ಅಲ್ಲ ಏನೇ ಆದರೂ ನಾನು ನೋಡ್ತಾನೆ ಇವ್ನಿ ನನ್ಗೇನೇನೋ ಮಾಡಿಸ್ತಾ ಇದ್ದೀರಲ್ಲ, ಇದೆಲ್ಲ ಯಾಕೆ ಅಂತ. ಗೌಡ್ರೆ, ಇಂಗ್ಲಿಷಲ್ಲಿ ಬಕೆಟ್ ಲಿಸ್ಟ್ ಅಂತ ಒಂದು ಪದ ಇದೆ. ನಿಮಗೆ ಗೊತ್ತಿರಲ್ಲ ಬಿಡಿ, ಇದು ಒಂಥರ ನನಗಂಥದ್ದೇ. ಎಂತ ಇಷ್ಟು ಅಂದ್ರೆ? ಬಕೆಟ್ ಲಿಸ್ಟ್ ಅಂತ ಅಂದ್ರೆ ಫಾರಿನಲ್ಲಿ ಮನುಷ್ಯ ಸಾಯೋದಕ್ಕೂ ಮುಂಚೆ ಏನೇನೆಲ್ಲ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತಾನೋ ಅದನ್ನೆಲ್ಲ ಬಕೆಟ್ ಲಿಸ್ಟ್ಗೆ ಹಾಕಿರ್ತಾನೆ. ಯಾಕೋ ನನಗೂ ಹಾಗೆ ಅಂತ ಅನ್ನಿಸ್ತಾ ಇದೆ. ಈ 2 ದಿನ ನಿಮ್ ಜೊತೆ ಹೇಗ್ ಕಳಿಬೇಕು ಅಂತೆಲ್ಲ ಲಿಸ್ಟ್ ಮಾಡ್ಕೊಂಡಿದೀನಿ. ಎಲ್ಲ ಸಣ್ಣ ಸಣ್ಣ ಆಸೆಗಳಷ್ಟೇ. ಐಸಿ ಮೇಡಮ್ ಅವರೇ, ನಮ್ಮ ತಾಯಿ ಸತ್ವಾಗ್ಲೂ ನೀವು ಏನು ಹೇಳ್ತಾ ಇದ್ದೀರೋ ಏನೋ ಒಂದು ಅರ್ಥ ಆಯ್ತಿಲ್ಲ. ಅಯ್ಯೋ ಗೌಡ್ರೆ, ಅದ್ ಅರ್ಥ ಆಗೋ ಹಾಗಿದ್ರೆ ನೀವ್ ಯಾವತ್ತೋ ಜಾಣ್ರಾಗ್ತಿದ್ರಿ ಬಿಡಿ. ಅಂದ್ರೆ ನನಗೆ ಜಾಣ ಅಲ್ಲ ಅಂತೀರಾ? ಹೇಗ್ ಹೇಳೋದು? ನೀವ್ ನಾನ್ ಹೇಳ್ದಾಗ ಕೇಳಿದ್ರೆ ಜಾಣ ಅಂತ ಒಪ್ಕೋಬಹುದು. ಸರಿ ಬಿಡಿ, ನಿಮ್ಮ ಮಾತಿಗಿಲ್ಲ ಅಂದ್ರೆ ನಾವ್ಯಾಕೆ ದಡ್ರಾಗೋಣ? ಈಗೇನು ನಡ್ಕೊಂಡು ಹೋಗ್ಬೇಕಾ ಇಲ್ಲ ನಿಮ್ಮನ್ನ ಹೊತ್ಕೊಂಡು ಹೋಗ್ಬೇಕಾ? ವಾಕಿಂಗ್ ಮಾಡೋಣ ಬನ್ನಿ ಬನ್ನಿ. ಅವಳು ಆಟ ಹತ್ಕೊಂಡು ಹೋಗ್ತಾ ಇದ್ದಾಳ, ಫಾಲೋ ಮಾಡ್ಲ ನಾನು? ಮಾಡ್ಲೇಬೇಕು, ಬಂದಿರೋದೇ ಅದಕ್ಕಲ್ವಾ. ಆದ್ರೆ ಅವಳಿಗೆ ಯಾವುದೇ ರೀತಿ ಅನುಮಾನ ಬರ್ದಿರಂಗೆ ಡಿಸ್ಟೆನ್ಸ್ ಅಲ್ಲೇ ಫಾಲೋ ಮಾಡು. ನಡಿ. ಸರಿ. ಯಾಕೋ ಅವಳು ಆಟೋ ನಿಲ್ಸ್ಬಿಟ್ಲು? ನಮ್ಮ ಮೇಲೆ ಏನಾದ್ರು ಅನುಮಾನ ಬಂತ? ಅನುಮಾನನೋ ಗಿನ್ಮಾನನೋ ಏನು ಮಾಡೋದಕ್ಕಾಗೋದಿಲ್ಲ. ಅವಳು ಏನು ಕೆಲಸ ಮಾಡ್ತಾಳೆ ಅಂತ ನೋಡ್ಲೇಬೇಕು. ಅದು ಅಲ್ಲದೆ ಯಾರನ್ನ ನೋಡಕ್ ಬಂದಿದ್ದಾಳೋ ಅವರೇ ಇಂಪಾರ್ಟೆಂಟ್ ಆಗಿರ್ಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇರಲ್ಲ. ಡೋಂಟ್ ವರಿ, ಕೂಲಾಗಿ ಫಾಲೋ ಮಾಡು. ತೆಗಿ ಗಾಡಿ ತೆಗಿ. ತೆಗೆದ್ರಿ ಮೇಡಮ್ ಅವರೇ, ಇದನ್ನ ಹಾಕೊಂಡ್ರೆ ನನಗೆ ಸರಿಯಾಗಿ ಏನು ಕಾಣ್ತಾನೆ ಇಲ್ಲ, ಎಲ್ಲ ಕತ್ಲೆ ಕಾಣ್ತಾ ಇದೆ. ಏನ್ ಗೌಡ್ರೆ, ಸುತ್ತಮುತ್ತ ಎಷ್ಟು ಜನ ಹಾಕೊಂಡು ನಡೀತಾ ಇದ್ದಾರೆ, ನಿಮ್ಗೇನು ಅವ್ರಿಗೆ ಅನ್ನಿಸ್ದೇ ಇರೋದು?
ಅಲ್ಲ ಅದು ಅದು ಆಯ್ತು ಮೇಡಮ್ ಅವರೇ, ನಮ್ಮೂರು ಜಾತ್ರೆನಾಗೆ ಇಂಥವನ್ನೆಲ್ಲ 2 ರೂಪಾಯಿ ಕೊಟ್ಟು ನಮ್ಮ ಸಣ್ಣ ಇಕ್ಳು ಕೊಡಿಸಿ ಅಭ್ಯಾಸ. ನಾನು ಅದೇ ಹಾಕೊಂಡಿವ್ನಲ್ಲ, ಅದಕ್ಕೆ ನಾಚಿಕೆ ಆಯ್ತಾ ಅದೇ. ಗೌಡ್ರೆ ಏನ್ ಮಾತಾಡ್ತಾ ಇರೋದು ನೀವು? ಅದು ಎಷ್ಟು ಎಕ್ಸ್ಪೆನ್ಸಿವ್ ಗ್ಲಾಸಸ್ ಗೊತ್ತಾ? ಸುಮ್ಮನೆ ಹಾಕೊಳ್ಳಿ. ಅದು ಐಸು ಮೇಡಮ್ ಅವರೇ, ನಿಜ ಹೇಳ್ಬೇಕು ಅಂದರೆ ಹಳ್ಳಿಲಿ ನಾನು ಇಂಥವನ್ನೆಲ್ಲ ಹಾಕೊಂಡು ಭಾರಿ ಮೆಡ್ದಾಡ್ಬಿಟ್ಟಿವ್ನಿ. ಅಲ್ಲಿಗೆ ಅದು ಸರಿ ಇರ್ತದೆ, ಅಂದರೆ ಇಲ್ಲಿ ಸುತ್ತಮುತ್ತ ನೋಡಿದ ಜನ ಆಡ್ಕೊಂಡು ನಗ್ತಾರೇನೋ ಅಂತ ನಾಚಿಕೆ ಆಯ್ತಾ ಅದೇ. ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಹಾಕೋಬೇಕಷ್ಟೇ, ಹಾಕೊಳ್ಳಿ. ಆಯಿತು ಬಿಡಿ. ಅದು ಸರಿ, ನನಗೆ ಈ ಥರ ಎಲ್ಲ ಯಾಸ ಹಾಕ್ಸ್ಬಿಟ್ಟು ಎಲ್ಲಿ ಕರ್ಕೊಯ್ತಾ ಇದ್ದೀರಾ? ಹಾ, ಅದು ಸಿನಿಮಾಗೆ. ವಾ, ಸಿನಿಮಾ ಕರ್ಕೊಯ್ತಾ ಇದ್ದೀರಾ? ಒಳ್ಳೇದಾಯ್ತು ಬಿಡಿ. ನಾನು ಶಿವಣ್ಣನ ಸಿನಿಮಾ ನೋಡಿ ಸ್ಯಾನೆ ದಿವಸ ಆಯ್ತು. ಅಯ್ಯೋ, ಶಿವರಾಜ್ ಕುಮಾರ್ ಸಿನಿಮಾನ ನಾಳೆ ನೋಡೋಣ, ಇಲ್ಲ ನಮ್ಮ ಹಳ್ಳಿ ಟೆಂಟಲ್ಲಿ ನೋಡೋಣ. ಇವತ್ತು ನಾವು ಹೋಗ್ತಾ ಇರೋದು ಮಲ್ಟಿಪ್ಲೆಕ್ಸ್ಗೆ, ಅದು ಇಂಗ್ಲಿಷ್ ಸಿನಿಮಾ ನೋಡೋದಕ್ಕೆ. ಹಾ, ಇಂಗ್ಲಿಷ್ ಸಿನಿಮಾನಾ? ಅದು ನಾನು ನೋಡ್ಬೇಕಾ? ಅಯ್ಯೋ 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 ಶಿವನೇ, ನನಗೆ ಹೂ ಅಂದರೆ 2 ಅನ್ನಕ್ಕೆ ಬರೋಕ್ಕಿಲ್ಲ, 2 ಅಂದರೆ ಹೂ ಅನ್ನಕ್ಕೆ ಬರೋಕ್ಕಿಲ್ಲ. ಮೇಡಮ್ ಅವರೇ, ಕನ್ನಡದಾಗ ಉಪೇಂದ್ರ ಮಾತಾಡಿದ್ರೇನೆ ನನಗೆ ಅರ್ಥ ಆಗಕ್ಕಿಲ್ಲ, ಇನ್ನು ಇಂಗ್ಲೀಷ್ ಎಲ್ಲ ಅರ್ಥ ಆಯ್ತದೆ, ನಾನು ಬರೋಕ್ಕಿಲ್ಲ ಬಿಡಿ. ಅಯ್ಯೋ ಗೌಡ್ರೆ, ನಾನು ಹೇಳಿದ್ನಲ್ಲ ನನ್ನ ಕೊನೆ ಆಸೆನೆಲ್ಲ ತೀರಿಸ್ಕೋಬೇಕು ಅಂತ. ನನ್ಗೆ ಅದೆಲ್ಲ ಗೊತ್ತಿಲ್ಲ, ನೀವು ನನ್ನ ಜೊತೆ ಇಂಗ್ಲಿಷ್ ಸಿನಿಮಾ ನೋಡೋದಕ್ಕೆ ಬರ್ತಾ ಇದ್ದೀರಾ ಅಷ್ಟೇ. ಮೇಡಮ್ ಅವರೇ, ಅದೆಲ್ಲ ನನಗೆ ಅರ್ಥ ಆಗಕ್ಕಿಲ್ಲ ಮೇಡಮ್ ಅವರೇ. ನಾನು ಇದನ್ನೆಲ್ಲ ಅರ್ಥ ಮಾಡಿಸ್ತೀನಿ, ಬನ್ನಿ. ಕೊನೆಗೂ ಬರಬೇಕಾಗಿರೋ ಜಾಗಕ್ಕೆ ಬಂದಿದ್ದಾಳೆ. ಎಷ್ಟು ಸಾಕು ನಮಗೆ. ಗಿರಿಜಕ್ಕ, ಇಂದು ಗಿರಿಜಕ್ಕ, ರಿಷಬ್ ಹೇಗಿದ್ದಾನೆ? ಈಗ ಪರವಾಗಿಲ್ಲ, ಮಲ್ಗಿದ್ದಾನೆ. ನಾನು ನೋಡ್ಬೇಕು, ಬಾ. ಪುಟ್ಟ ಪುಟ್ಟ, ಇಲ್ಲಿ ನೋಡು, ನಾನು ಬಂದಿದ್ದೀನಿ. ಹೇಗಿದ್ಯಾ ಕಂದ? ಚೆನ್ನಾಗಿದ್ದೀನಕ್ಕ. ಹುಷಾರಾದ್ಯಾ? ಆ ಮನೆ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಆಗ್ಲೇ ಹೇಳದ್ನಲ್ಲ. ಅಷ್ಟೇ ಅಲ್ವಾ ಗೊತ್ತಾಗಿರೋದು? ಸಾಲಲ್ಲ, ಅದಕ್ಕಿಂತ ಜಾಸ್ತಿ ಗೊತ್ತಾಗಬೇಕು. ಹಸಿವಾಗ್ತಿದೆ ಅಂತ ಊಟಕ್ಕೆ ಮಧ್ಯಕ್ಕೆ ಕೈ ಹಾಕ್ಬಾರ್ದು. ಸೈಡಲ್ಲಿ ಸ್ವಲ್ಪನೇ ಎಳ್ಕೊಂಡು ತಿನ್ನಬೇಕು, ಆವಾಗಲೇ ಊಟದಲ್ಲಿ ಮಜಾ. ಕೊಡ್ರೆ ಸಿನಿಮಾ ಇಷ್ಟ ಆಗ್ಲಿಲ್ವಾ? ಅಯ್ಯೋ ಅದೇನೋ ಮೇಡಮ್ ಅವರೇ, ಮೊದಲಿಂದ ಕೊನೆವರೆಗೂ ನನಗಂತೂ ಒಂಚೂರು ಅರ್ಥ ಆಗಲಿಲ್ಲ. ಒಳ್ಳೆ ನಮ್ಮ ಹನುಮಂತಪ್ಪನ ಥರ ಇದ್ಯಾವುದೋ ಪಾರಿನ್ ದೇವ್ರ ಸಿನಿಮಾ ಕರ್ಕೊಂಬಂದ್ಬಿಟ್ಟಿದ್ದೀರಾ? ಅದು ಪಾರಿನ್ ದೇವ್ರ ಅಲ್ಲ, ಅವನು ಸೂಪರ್ ಮ್ಯಾನ್. ಓಹೋ ಹೋ ಹೋ ಹೋ. ಅಲ್ಲ ಮೇಡಮ್ ಅವರೇ, ಅವ್ನು ಹೆಂಗಂದ್ರೆ ಹಂಗೆ ಆಡ್ತಾನೆ, ಒಂದೇ ಕೈಯಲ್ಲೇ ಏನೆಲ್ಲ ಇತ್ತು ತಾನೆ ಮೇಡಮ್ ಅವರೇ ಅವನು. ಅದಕ್ಕೆ ಅವ್ನು ಸೂಪರ್ ಮ್ಯಾನು.
ಏನಪ್ಪ ಎಲ್ಲ ಸರಿ ಒಪ್ಕೋತೀನಿ, ಆದರೆ ಎಲ್ಲರೂ ಚಡ್ಡಿ ಮೇಲೆ ಪ್ಯಾಂಟ್ ಹಾಕಿದ್ರೆ ಅವನೇನು ಪ್ಯಾಂಟ್ ಮೇಲೆ ಚಡ್ಡಿ ಹಾಕತಾನೆ. ಹಾಂ ಅಲ್ಲ, ನಮ್ಮ ಹನುಮಂತಪ್ಪನೂ ಹಂಗೆ ಅಲ್ವೇ? ಅವ್ನು ಯಾವತ್ತು ನಮ್ಮ ಥರ ಪಂಚೆ ಹುಟ್ಟವ್ನು ಹೇಳಿ? ಯಾವಾಗಲೂ ಲಂಗೋಟಿ ಹಾಕೊಂಡೇ ತಿರುಗಾಡ್ತಾ ಇರ್ತಾನೆ. ಆದರೂ ನಮ್ಮ ಹನುಮಂತಪ್ಪಂಗೆ ಈ ಪಾರಿಂದವ್ರ ಥರ ಬಟ್ಟೆನೇ ಬೇಕಾಗಿಲ್ಲ. ಯಾಕೆ ಹೇಳಿ? ಅವ್ನ ಮೈ ತುಂಬ ಬರೀ ರೋಮನೇ ಇರ್ತವೆ, ಅದೇ ಬಟ್ಟೆ ಥರ ಆಗೋಯ್ತದೆ. ಅಯ್ಯೋ ಅಯ್ಯಪ್ಪ, ನನಗೆ ಈ ಎಕ್ಸ್ಪ್ಲನೇಷನ್ ತಡ್ಕೊಳಕ್ಕಾಗ್ತಿಲ್ಲ. ಜನ ಎಲ್ಲ ನಮ್ಮನ್ನೇ ನೋಡ್ತಾವ್ರೆ. ಗೌಡ್ರೆ, ಬುದ್ಧಿವಂತಿಕೆಲಲ್ಲ, ಈ ನಿಮ್ಮ ಮುಗ್ಧತೆಯಲ್ಲೇ ನಿಜವಾದ ಸಂತೋಷ ಇರೋದು.